ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವರ್ಕಿಂಗ್ ವುಮೆನ್ಸ್ಗೆ ಮತ್ತು ಬ್ಯಾಚುಲರ್ಸ್ಗೆ ತುಂಬ ಈಜಿ ಆದಂಥ ತಮಿಳುನಾಡಿನ ಶೈಲಿನಲ್ಲಿ ಕೊಕೊನಟ್ ಟೊಮೊಟೊ ಗೊಜ್ಜು ಈಜಿಯಾದ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಬೇಗನೆ ಮಾಡ್ಕೋಬೋದು, ಕಡಿಮೆ ಪದಾರ್ಥದಲ್ಲಿ ತುಂಬ ರುಚಿಯಾದ ಗೊಜ್ಜು ಹೇಳ್ಕೊಡ್ತಾ ಇದ್ದೀನಿ. ಈ ಗೊಜ್ಜು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಈ ಗೊಜ್ಜು ಮಾಡಿಟ್ಕೊಂಡ್ರೆ ಸಾಕು, ಸಾಂಬಾರು ಮಾಡೋ ಅವಶ್ಯಕತೆ ಇರೋದಿಲ್ಲ. ತುಂಬ ಸಿಂಪಲ್ ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ, ಸ್ಕಿಪ್ ಮಾಡದೆ, ಯಾಕಂದರೆ ನಾನು ಹೇಳ್ಕೊಟ್ಟಿರೋ ಮೆಥಡು ಕರೆಕ್ಟಾಗಿ ಅರ್ಥ ಆಗುತ್ತೆ. ಯಾವ್ಯಾವ ಐಟಮು ಯಾವ ಥರ ಹಾಕ್ಕೋಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಬರುತ್ತೆ. ಅದೇ ಥರ ಫಾಲೋ ಮಾಡಿ. ಬಿಸಿ ಆಗೋದಕ್ಕೆ ಒಂದು ಕಡಾಯಿ ಇಟ್ಟಿದ್ದೀನಿ. ಈಗ 4 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ. ಜೀರಿಗೆ, ಸಾಸಿವೆ ಸ್ವಲ್ಪ ಹಾಕ್ಕೊಳ್ಳೋಣ. ಒಂದು 4 ಕಾಳು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಸಾಸಿವೆ ಸ್ವಲ್ಪ ಚಟ್ಪಟ್ಟಲ್ಲಿ. ಎಣ್ಣೆ ಬೇಕಾದ್ರೆ ಸ್ವಲ್ಪ ನೀವು ಜಾಸ್ತಿನೇ ಹಾಕ್ಕೋಬಹುದು. ಈಗ ಅರ್ಧ ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. 1 ನಿಮಿಷ ಫ್ರೈ ಮಾಡೋಣ ಹಾಗೆ ಆಯಿಲಲ್ಲಿ. ಈಗ ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇದೀಗ ಫ್ರೈ ಆಗಿದೆ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 1 ದೊಡ್ಡ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ತುಂಬಾ ಸಿಂಪಲ್ ಗೊಜ್ಜು, ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಇದು ಎಣ್ಣೆಯಲ್ಲಿ ಚೆನ್ನಾಗಿ 1 ನಿಮಿಷ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿದ ನಂತರ 1/2 ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಒಂದು 10 ಸೆಕೆಂಡ್ ಫ್ರೈ ಮಾಡೋಣ. ಈಗ ಈರುಳ್ಳಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿದೆ. ಈಗ ನಾನೀಗ ಟೊಮೊಟೊನ ತೊಳೆದು ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನು 4 ಟೊಮೊಟೊ ಯೂಸ್ ಮಾಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಬೋದು. ಟೊಮೊಟೊ ಸೇರಿಸ್ಕೊಳ್ಳೋಣ. ಟೊಮೊಟೊ ಸೇರಿಸ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕಿದು. ಈಗ ನಾನು ಲಿಡ್ ಮುಚ್ಚಿ 1 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ಈಗ ಆಯಿಲಲ್ಲಿ 2 ನಿಮಿಷ ಚೆನ್ನಾಗಿ ಬೆಂದಿದೆ. ಈಗ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆನಲ್ಲಿ. ಕೊಬ್ಬರಿ ರುಬ್ಬಿ ಹಾಲು ತೆಗ್ದಿದ್ದೆ ನಾನು. ಈಗ ಕೊಬ್ಬರಿ ಹಾಲು ರೆಡಿ ಆಗಿದೆ. ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೆಂದಾದ್ಮೇಲೆ ಇದು ಸೇರಿಸ್ಕೋಬೇಕಾಗುತ್ತೆ. ಜಾಸ್ತಿ ಹೊತ್ತು ಬೇಯಿಸಬಾರ್ದು, 1 ನಿಮಿಷ ಬೆಂದ್ರೆ ಸಾಕು. ಇನ್ನು ಸ್ವಲ್ಪ ನೀರು ಬೇಕಿದ್ರೆ ನೀವು ಇದ್ರ ಜೊತೆ ಸ್ವಲ್ಪ ನೀರು ಹಾಕೋಬಹುದು, ಗೊಜ್ಜು ಜಾಸ್ತಿ ಬೇಕು ಅಂತ ಅಂದ್ರೆ. ಈಗ 1 ನಿಮಿಷ ಬಿಡ್ತಾ ಇದ್ದೀನಿ ಕುದಿಯೋದಕ್ಕೆ. ರೆಡಿ ಆಯ್ತು ಈಗ ಟೊಮೊಟೊ ಗೊಜ್ಜು. ನೋಡಿ ಚೆನ್ನಾಗಿ ಬೆಂದಿದೆ. 1 ನಿಮಿಷ ಬಿಟ್ಟಿದ್ದೆ ನಾನು. ಕಾಯಿ ಹಾಲು ಹಾಕಾದ್ಮೇಲೆ, ಕಾಯಿ ಹಾಲು ಹಾಕಿದ್ರೆ ಈ ತರ ಚೆನ್ನಾಗಿ ಗಟ್ಟಿ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಇವತ್ತು ನಾನು ತಮಿಳ್ನಾಡು ರೆಸಿಪಿ ಹೇಳ್ಕೊಟ್ಟಿದ್ದೀನಿ ಟೊಮೊಟೊ ಗೊಜ್ಜು ಮಾಡುವುದು. ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ರೆಡಿ ಆಯ್ತು ಟೊಮೊಟೊ ಗೊಜ್ಜು. ಚಪಾತಿ, ರೊಟ್ಟಿ, ಪೂರಿ, ಪರೋಟದೊಂದಿಗೆ ಅನ್ನದ ಜೊತೆಗೆ ಸವಿಬಹುದು. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಈಗ ರೆಡಿ ಆಯ್ತು. ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ನೋಡ್ತಾ ಇರ್ಬೋದು. ಈ ತರ ಈಸಿಯಾದ ರೆಸಿಪಿ ನನ್ನ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಈ ವಿಡಿಯೋ ಇವತ್ತು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ನಾನು ಹಾಕಿರೋ ಮೊದಲಿನ ವಿಡಿಯೋ ನೀವೇ ನೋಡ್ಬೋದು. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.